ಅಧ್ಯಾಯ 4 ಭಾರತದ ವಿದೇಶಾಂಗ ನೀತಿ. ಬಹಳ ಈಸಿ ಚಾಪ್ಟರ್. ಯು ಕ್ಯಾನ್ ಈಸಿಲಿ ಸ್ಕೋರ್ 25 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. 5 ಮಾರ್ಕ್ಸ್, 10 ಮಾರ್ಕ್ಸ್, 15 ಮಾರ್ಕ್ಸ್ ಯಾವ ಕ್ವಶನ್ ಇದರಲ್ಲಿ ಬಿಡೋ ಹಾಗಿಲ್ಲ. ಬಹಳ ಸರಳವಾಗಿದೆ. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಕೋಬಹುದು ನೀವು. ಪತ್ರಿಕೆ 6.2ರಲ್ಲಿ ಭಾರತದ ವಿದೇಶಾಂಗ ನೀತಿ ಚಾಪ್ಟರ್ ನಂಬರ್ 4 ಲಾಸ್ಟ್ ಚಾಪ್ಟರ್ ಇದು ಅದರಲ್ಲಿ. ಇವತ್ತಿನ ಟಾಪಿಕ್ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳು, ಧ್ಯೇಯೋದ್ದೇಶಗಳು, ಗುರಿಗಳನ್ನ ಕಂಪ್ಲೀಟ್ ಮಾಡ್ಬಿಡೋಣ. ಸೊ ಶಾರ್ಟ್ ನೋಟ್ಸ್ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳಿ. ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳು, ಗುರಿ ಮತ್ತು ಉದ್ದೇಶಗಳು ಅಂತ. ಭಾರತದ ವಿದೇಶಾಂಗ ನೀತಿ ಯಾವಾಗ ಆರಂಭ ಆಯ್ತು ಅಂತ ಹೇಳಿದ್ರೆ, ಬ್ರಿಟಿಷರು ಭಾರತನ ಬಿಟ್ಟು ಹೋಗೋಕ್ಕಿಂತ ಹಿಂದೆನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ವಿದೇಶಾಂಗ ನೀತಿ ರೂಪಿಸೋದಕ್ಕೆ ಇಲ್ಲಿ ಪ್ರಯತ್ನ ಆರಂಭ ಮಾಡಿತು. ವಿದೇಶಾಂಗ ನೀತಿ ಹೇಗಿರಬೇಕು, ವಿದೇಶಾಂಗ ನೀತಿಯಲ್ಲಿ ಏನೇನು ಅಂಶಗಳಿರ್ಬೇಕು ಎಲ್ಲವನ್ನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ವತಂತ್ರ ಪೂರ್ವದಲ್ಲೇ ನಿರ್ಧಾರ ಮಾಡಿತು. ಸ್ವಾತಂತ್ರ್ಯ ಬಂದ ನಂತರ ಹೊಸ ಸಂವಿಧಾನ ಅಸ್ತಿತ್ವಕ್ಕೆ ಬಂದ್ಮೇಲೆ ಆ ಸಂವಿಧಾನಕ್ಕನುಸಾರವಾಗಿ ಸಂವಿಧಾನದ 51ನೇ ವಿಧಿ ಭಾರತ ವಿದೇಶಗಳ ಜೊತೆ ಯಾವ ತರ ವರ್ತಿಸ್ಬೇಕಂತ ಕೂಡ ತಿಳಿಸುತ್ತೆ. ಸೊ ನಮ್ಮ ವಿದೇಶಾಂಗ ನೀತಿ ಸ್ವತಂತ್ರ ನಂತರ ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು. ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನ ನೇತಾರರು ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ತಿಳಿಸಿದ್ದಾರೆ. ವಿದೇಶಾಂಗ ನೀತಿ ಹೇಗಿರಬೇಕು ಎಲ್ಲವನ್ನ ಕ್ಲಿಯರ್ ಆಗಿ. ಪ್ರಶ್ನೆ ಹೇಗಿರುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ, ನೋಡ್ಕೊಳ್ಳಿ. ಭಾರತದ ವಿದೇಶಾಂಗ ನೀತಿಯ ಪ್ರಧಾನ ಲಕ್ಷಣಗಳನ್ನ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತ. ಇಲ್ಲಿ ಒಂದು ಕ್ವಶನ್ ವಿತ್ ಆನ್ಸರ್ ಕೂಡ ಇದೆ. ಸ್ವಲ್ಪ ಚಾರಿತ್ರಿಕ ಬೆಳವಣಿಗೆ, ಹಾಗೇನೆ ಆ ನಂತರ ಲಕ್ಷಣಗಳನ್ನ ಬರಿಬಹುದು ಆರಾಮಾಗಿ. ಹೆಡಿಂಗ್ ಬರ್ಕೊಂಡ್ಬಿಡಿ, ಭಾರತದ ವಿದೇಶಾಂಗ ನೀತಿಯ ಪ್ರಧಾನ ಲಕ್ಷಣಗಳು ಅಂತ. ನಾನಾಗ್ಲೇ ಹೇಳ್ದಂತೆ ಭಾರತದ ವಿದೇಶಾಂಗ ನೀತಿ ಆರಂಭ ಆಗಿದ್ದು ಸ್ವತಂತ್ರ ಪೂರ್ವದಲ್ಲೇ ಅದರ ರೂಪುರೇಷೆ ಆರಂಭ ಆಯಿತು. ಅದು ಅಸ್ತಿತ್ವಕ್ಕೆ ಬಂದಿದ್ದು ಸ್ವತಂತ್ರ ಬಂದ ನಂತರ. ಭಾರತ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ವಸಾಹತು ಆಗಿತ್ತು, ಬ್ರಿಟಿಷರ ನಿಯಂತ್ರಣದಲ್ಲಿತ್ತು. ಸ್ವಾತಂತ್ರ್ಯ ಪಡೆಯೋದೇ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಭಾರತೀಯರು ಭಾವಿಸಿದ್ರು. ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿಕೊಂಡು ಅದಕ್ಕಿಂತ ಹಿಂದೆ ಸಾಕಷ್ಟು ಹೋರಾಟಗಳಾಯ್ತು. ಅದರ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯದ ಆದರ್ಶಗಳೇ ನಮ್ಮ ವಿದೇಶಾಂಗ ನೀತಿಯ ಆದರ್ಶ ತತ್ವಗಳ ಮುಂದುವರಿಕೆಗೆ ಸಹಾಯಕಾರಿಯಾಯಿತು. 1925ರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಮುಖ 4 ಅಂಶಗಳನ್ನ ವಿದೇಶಾಂಗ ನೀತಿಯಲ್ಲಿ ಅಳವಡಿಸಬೇಕು ಅಂತ ಹೇಳಿತಂತೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಪೂರ್ವದಲ್ಲೇ ವಿದೇಶಾಂಗ ನೀತಿ ಹೇಗಿರ್ಬೇಕು ಅನ್ನೋ ಒಂದು ಕಲ್ಪನೆನ ಅದು ಹೊಂದಿತ್ತು. ಅದರ ಪ್ರಕಾರ 4 ಪ್ರಮುಖ ಅಂಶಗಳು. ಮೊದಲನೇದಾಗಿ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಆಡಳಿತನ ವಿರೋಧಿಸೋದು. ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಆಡಳಿತನ ವಿರೋಧಿಸೋದು. ಎರಡನೇದಾಗಿ, ಜಗತ್ತಿನಲ್ಲಿ ತುಳಿತಕ್ಕೆ ಒಳಗಾದ ಜನರ ಮತ್ತು ಶೋಷಣೆಗೆ ಒಳಗಾದ ಜನಾಂಗಗಳ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಡೋದು. ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಾದ್ರೂ ಸರಿ ಜನ ತುಳಿತಕ್ಕೆ ಒಳಗಾಗಿದ್ರೆ, ಶೋಷಣೆಗೆ ಒಳಗಾಗಿದ್ರೆ ಅವರ ಸ್ವಾತಂತ್ರ್ಯಕ್ಕೆ ಬೆಂಬಲ ಕೊಡೋದು ನಮ್ಮ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ ಆಗಿರ್ಬೇಕಂತ ಭಾವಿಸಲಾಗಿತ್ತು. ಹಾಗೇನೆ ಯುದ್ಧ ವಿರೋಧ ಮತ್ತು ಶಾಂತಿ ಸ್ಥಾಪನೆಗೆ ಆದ್ಯತೆ. ಮೂರನೇ ಅಂಶ, ಯುದ್ಧನ ವಿರೋಧಿಸೋದು, ಶಾಂತಿನ ಸ್ಥಾಪನೆ ಮಾಡೋದು. ಮೂರು ಅಂಶಗಳನ್ನ ಕ್ಲಿಯರ್ ಆಗಿ ಹೇಳಿದೀನಿ, 3 ಪಾಯಿಂಟ್ಸ್ ಮಾತ್ರ. 4ನೇದಿಗೆ ಹೇಳ್ತೀನಿ. ಮೊದಲನೇದಾಗಿ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಆಡಳಿತನ ವಿರೋಧಿಸೋದು. ಪ್ರಪಂಚದಲ್ಲಿ ತುಳಿತಕ್ಕೆ ಒಳಗಾದ ಜನರ ಶೋಷಣೆ
ಶೋಷಣೆಗೆ ಒಳಗಾದ ಜನಾಂಗಗಳ ಸ್ವತಂತ್ರ ಹೋರಾಟಕ್ಕೆ ಬೆಂಬಲ ಕೊಡೋದು, ಯುದ್ಧ ವಿರೋಧ ಮತ್ತು ಶಾಂತಿ ಸ್ಥಾಪನೆ ಮಾಡೋದು. 4ನೇದಾಗಿ ವಿದೇಶಗಳೊಡನೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುವುದು, ನೆರೆಹೊರೆಯವರ ಜೊತೆ ವಿದೇಶಗಳ ಜೊತೆ ಉತ್ತಮ ಸಂಬಂಧ ಹೊಂದೋದು. ಇದು ಭಾರತದ ವಿದೇಶಾಂಗ ನೀತಿಯ ತತ್ವಗಳಾಗಿರ್ಬೇಕಂತ ಸ್ವತಂತ್ರ ಪೂರ್ವದಲ್ಲೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನಿರ್ಧರಿಸಿದಂತಹ ಅಂಶಗಳು. ಸ್ವತಂತ್ರ ನಂತರ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಗುರಿಗಳೇನು ಅಂತ, ಪ್ರಮುಖ ಧ್ಯೇಯೋದ್ದೇಶಗಳು. ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ 1947 ಆಗಸ್ಟ್ 15 ಸ್ವತಂತ್ರ ಸಿಗುತ್ತೆ. 1950 ಜನವರಿ 26ರಿಂದ ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ. ಅಲ್ಲಿಂದ ಆಚೆ ನಮ್ಮ ಸಂವಿಧಾನದ ಪ್ರಮುಖ ಅಂಶಗಳ ಆಧಾರದ ಮೇಲೆ ನಮ್ಮ ದೇಶ ಬೇರೆ ದೇಶಗಳ ಜೊತೆ ಯಾವ ತರ ವ್ಯವಹರಿಸಬೇಕು, ಯಾವ ರೀತಿ ಸಂಬಂಧ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೇಶದ ವಿದೇಶಾಂಗ ನೀತಿ ಹಲವಾರು ಗುರಿ ಧ್ಯೇಯೋದ್ದೇಶಗಳನ್ನ ಹೊಂದಿದೆ. ಸೈಡ್ ಹೆಡಿಂಗ್ ನಿಮ್ಗೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಧ್ಯೇಯಗಳು ಅಥವಾ ಗುರಿಗಳು. ಈ ಧ್ಯೇಯ ಮತ್ತು ಗುರಿ ಹೇಳೋಕ್ ಮುಂಚೆ ವಿದೇಶಾಂಗ ನೀತಿ ಅಂದ್ರೆ ಏನು ಒಂಚೂರು ಹೇಳ್ಬಿಡ್ತೀನಿ. ಈಗಾಗ್ಲೇ ಹೇಳಿದೀನಿ ಕ್ಲಾಸ್ ರೂಮ್ ಅಲ್ಲಿ. ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ಒಂದು ದೇಶ ಇನ್ನೊಂದು ದೇಶದ ಜೊತೆ ವ್ಯವಹರಿಸುವಾಗ ಅನುಸರಿಸುವ ನೀತಿ ಆಗಿರುತ್ತೆ. ಪ್ರತಿಯೊಂದು ದೇಶನೂ ಬೇರೆ ದೇಶಗಳ ಜೊತೆ ವ್ಯವಹಾರ ಮಾಡ್ಲೇಬೇಕಾಗುತ್ತೆ. ಆ ತರ ವ್ಯವಹಾರ ಮಾಡುವಾಗ ಅನುಸರಿಸುವ ನೀತಿನ ವಿದೇಶಾಂಗ ನೀತಿ ಅಂತ ಕರೀತಾರೆ. ವಿದೇಶಾಂಗ ನೀತಿ ಹೊಂದಿಲ್ಲದ ದೇಶ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಪ್ರಪಂಚದಲ್ಲಿ ದೇಶ ಇದೆ ಅಂದ್ಮೇಲೆ ಆ ದೇಶಕ್ಕೆ ವಿದೇಶಾಂಗ ನೀತಿ ಇದ್ದೇ ಇರುತ್ತೆ, ಇರ್ಲೇಬೇಕು. ಇಲ್ದೆ ಹೋದ್ರೆ ಪ್ರಪಂಚದಲ್ಲಿ ದೇಶಗಳು ಬಾಳೋದಕ್ಕೆ ಸಾಧ್ಯ ಇಲ್ಲ. ನಾನೊಂದು ಕೊಟೇಶನ್ ಕೂಡ ಹೇಳಿದೆ, ಲಗಾಮ್ ಇಲ್ಲದೆ ಕುದುರೆನ ಯಾವ ತರ ನಿಯಂತ್ರಣ ಮಾಡಕ್ ಆಗೋದಿಲ್ವೋ ಅದೇ ತರ ವಿದೇಶಾಂಗ ನೀತಿ ಇಲ್ಲದ ದೇಶ ಉದ್ಧಾರ ಆಗೋದಕ್ ಸಾಧ್ಯ ಇಲ್ಲ ಅಂತ. ವಿದೇಶಾಂಗ ನೀತಿಯನ್ನ ಹೊಂದಿರದ ದೇಶ ಲಗಾಮ್ ಇಲ್ಲದ ಕುದುರೆಯಂತೆ ಅಂತ ಹೇಳಿದ್ದಾರೆ. ಅಂದ್ರೆ ಕುದುರೆನ ಕಂಟ್ರೋಲ್ ಮಾಡ್ಬೇಕಾದ್ರೆ ಲಗಾಮ್ ಬೇಕು, ಸರಿಯಾದ ದಿಕ್ಕಿಗೆ ಹೋಗ್ಬೇಕಾದ್ರೆ ಅದು. ಅದೇ ತರ ಒಂದ್ ದೇಶ ಸರಿಯಾದ ದಿಕ್ಕಿಗೆ ಹೋಗ್ಬೇಕಾದ್ರೆ, ಅಭಿವೃದ್ಧಿ ಸಾಧಿಸ್ಬೇಕಾದ್ರೆ ಅದು ಎಲ್ಲಾ ರಾಷ್ಟ್ರಗಳ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಎಲ್ಲಾ ದೇಶಗಳ ನೆರವನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಒಂದು ವಿದೇಶಾಂಗ ನೀತಿ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಭಾರತನೂ ಸಹ ತನ್ನದೇ ಆದ ವಿದೇಶಾಂಗ ನೀತಿ ಹೊಂದಿದೆ. ಇದು ಹೊಂದಿರತಕ್ಕಂತ ವಿದೇಶಾಂಗ ನೀತಿಯ ಪ್ರಮುಖ ಗುರಿಗಳೇನು ಅಂತ ಈಗ, ದ ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ರೈಟ್, ಒನ್ ಬೈ ಒನ್. ನಂಬರ್ 1, ಭಾರತ ಅಂತಾರಾಷ್ಟ್ರೀಯ ಭದ್ರತೆಗೆ ಸಹಾಯಕಾರಿಯಾಗುವ ಪ್ರಯತ್ನ ಮಾಡಬೇಕು. ಅಂತಾರಾಷ್ಟ್ರೀಯ ಭದ್ರತೆಗೆ ಸಹಕಾರಿಯಾಗುವ ರೀತಿನಲ್ಲಿ ಭಾರತ ಇರುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಭಂಗಕ್ಕೆ ಇದು ಪ್ರಯತ್ನ ಮಾಡಲ್ಲ. ನಂಬರ್ 2, ಬೇರೆ ರಾಷ್ಟ್ರಗಳೊಂದಿಗೆ ನ್ಯಾಯಯುತ ಹಾಗೂ ಗೌರವ ಸಂಬಂಧಗಳನ್ನ ಬೆಳೆಸಿಕೊಂಡು ಹೋಗೋದು. ಬೇರೆ ರಾಷ್ಟ್ರಗಳ ಜೊತೆ ನ್ಯಾಯಯುತ ಗೌರವಪೂರ್ಣ ಸಂಬಂಧಗಳನ್ನ ಬೆಳೆಸ್ಕೊಂಡು ಹೋಗೋದು. 3ನೇದಾಗಿ ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸುವುದು. 3ನೇ ಪ್ರಮುಖ ಗುರಿ, ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸೋದು. 4ನೇದಾಗಿ ಅಂತಾರಾಷ್ಟ್ರೀಯ ವಿವಾದಗಳನ್ನ ಸಂಧಾನ, ನ್ಯಾಯ, ಪಂಚಾಯಿತಿ, ಶಾಂತಿ ವಿಧಾನಗಳ ಮೂಲಕ ಬಗೆಹರಿಸಿಕೊಳ್ಳೋದು. ಈ ಪ್ರಮುಖ ಧ್ಯೇಯಗಳನ್ನ ನಮ್ಮ ದೇಶದ ವಿದೇಶಾಂಗ ನೀತಿ ಹೊಂದಿದೆ. ದ ಮೈನ್ objectives ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಆರ್ 4 ಇಂಪಾರ್ಟೆಂಟ್ ಥಿಂಗ್ಸ್. ದ ಫಸ್ಟ್ ಒನ್ ಈಸ್ ಅಂತಾರಾಷ್ಟ್ರೀಯ ಭದ್ರತೆಗೆ ಸಹಕಾರಿಯಾಗುವ ಪ್ರಯತ್ನ ಮಾಡೋದು. ಇಂಡಿಯಾ ಕೋಆಪರೇಟ್ಸ್ ದ ಎಫರ್ಟ್ಸ್ ಫಾರ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ. ನೆಕ್ಸ್ಟ್, ನಂಬರ್ 2, ಬೇರೆ ರಾಷ್ಟ್ರಗಳ ಜೊತೆ ಗೌರವಯುತ ಸಂಬಂಧ ಬೆಳೆಸ್ಕೊಳ್ಳೋದು. ಆನರಬಲ್ ರಿಲೇಶನ್ಶಿಪ್ should be developed with other countries. Next, number 3, ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸುವುದು. To respect international laws. Last one, ಅಂತಾರಾಷ್ಟ್ರೀಯ ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸೋದು. ಸಂಧಾನಗಳ ಮೂಲಕ, ಪಂಚಾಯಿತಿಗಳ ಮೂಲಕ, ರಾಜಿ ಒಪ್ಪಂದದ ಮೂಲಕ ಬಗೆಹರಿಸೋದು. International disputes, conflicts must be solved on the basis of contracts, on the basis of negotiations, peaceful methods. The dispute should be solved on the basis of peaceful methods. India believes in these 4 important things. ಅಂದ್ರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಪ್ರಮುಖವಾಗಿ 4 ಅಂಶಗಳು. ಅಂತಾರಾಷ್ಟ್ರೀಯ ಭದ್ರತೆಗೆ ತೊಡಕನ್ನ ಉಂಟು ಮಾಡದೇ ಇರೋದು,
ಇತರೆ ರಾಷ್ಟ್ರಗಳ ಜೊತೆ ನ್ಯಾಯಯುತ ಗೌರವ ಸಂಬಂಧ ಬೆಳೆಸ್ಕೊಳ್ಳೋದು, ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಗೌರವಿಸೋದು, ಅಂತಾರಾಷ್ಟ್ರೀಯ ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸೋದು. ಈ ಪ್ರಮುಖ ಅಂಶಗಳನ್ನ ಭಾರತದ ವಿದೇಶಾಂಗ ನೀತಿ ಅನುಸರಿಸುತ್ತೆ. ಹಾಗೇನೆ ಅಲಿಪ್ತ ನೀತಿಗೂ ಆದ್ಯತೆ ಕೊಟ್ಟಿತ್ತು ಭಾರತದ ವಿದೇಶಾಂಗ ನೀತಿ ಆರಂಭದಲ್ಲಿ. ಅಲಿಪ್ತ ನೀತಿ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ, ನ್ಯಾಮ್ ಅಂತ ಕರೀತಾರೆ. NAM, ನ್ಯಾಮ್, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ಗೂ ಆದ್ಯತೆ ಕೊಟ್ಟಿತ್ತು. ಪ್ರಪಂಚ ಎರಡನೇ ಮಹಾಯುದ್ಧ ಆದ್ಮೇಲೆ ಎರಡು ಭಾಗಗಳಾಗಿ ಒಡೆದೋಗಿತ್ತು, ಎರಡು ಗುಂಪುಗಳಾಗಿತ್ತು. ಒಂದು ಗುಂಪಿನ ನಾಯಕತ್ವ ಅಮೆರಿಕ, ಇನ್ನೊಂದು ಗುಂಪಿನ ನಾಯಕತ್ವನ ರಷ್ಯಾ ವಹಿಸಿತ್ತು. ಆದ್ರೆ ಭಾರತ ಈ ಯಾವ ಗುಂಪುಗಳಿಗೂ ಸೇರದೆ ಇರೋದಕ್ಕೆ ಪ್ರಯತ್ನ ಮಾಡಿತ್ತು. ಅದನ್ನೇ ಅಲಿಪ್ತ ನೀತಿ ಅಂತ ಕರೀತಾರೆ. ರಷ್ಯಾದ ಗುಂಪಿಗೂ ಸೇರೋದಿಲ್ಲ, ಹಾಗೇನೆ ಅಮೆರಿಕದ ಗುಂಪಿಗೂ ಸೇರೋದಿಲ್ಲ ಅಂತ. ಆದ್ರೆ ಅಲಿಪ್ತ ನೀತಿ ಇದ್ರೂ ಸಹ ಪ್ರಪಂಚದಲ್ಲಿ ಎಲ್ಲಾದ್ರೂ ಯಾವುದಾದ್ರೂ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾದ್ರೆ ಭಾರತ ಅಂತ ಸಂದರ್ಭಗಳಲ್ಲಿ ಆ ರಾಷ್ಟ್ರಗಳ ನೆರವಿಗೆ ಹೋಗೋದಾಗಿ ಬಯಸುತ್ತೆ. ರಾಷ್ಟ್ರಗಳ ಸ್ವತಂತ್ರನ ಹರಣ ಆಗೋದಕ್ ಬಿಡೋದಿಲ್ಲ. ಎಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲವೋ, ಎಲ್ಲಿ ಯುದ್ಧವಾಗುತ್ತಿದೆಯೋ ಅಂತ ಪ್ರಸಂಗಗಳಲ್ಲಿ ಭಾರತ ಅಲಿಪ್ತ ನೀತಿಯನ್ನ ಅನುಸರಿಸೋದಿಲ್ಲ ಅಂತ ನೆಹರು ಅವರು ಹೇಳಿದ್ದಾರೆ. ಸಾಧ್ಯ ಇದ್ದಾಗ ಮಾತ್ರ ಶಕ್ತಿ ರಾಜಕೀಯದಿಂದ ದೂರ ಇರೋದು. ಒಂದ್ ವೇಳೆ ಶಕ್ತಿ ಬಣಗಳೇನಾದ್ರೂ ಸೇರಿ ಬೇರೆ ರಾಷ್ಟ್ರಗಳ ದಮನಕ್ಕೆ ಹೋದ್ರೆ ಅದನ್ನ ವಿರೋಧಿಸೋದು. ನಾವು ಯಾವ ನೀತಿ ಧೋರಣೆ ಹೊಂದಿದ್ರೂ ವಿದೇಶಾಂಗ ವ್ಯವಹಾರಗಳನ್ನ ಮುನ್ನಡೆಸುವ ಕಲೆ ರಾಷ್ಟ್ರಕ್ಕೆ ಯಾವುದು ಹೆಚ್ಚು ಅನುಕೂಲಕರ ಅನ್ನೋದ್ರಲ್ಲಿ ಅಡಗಿರುತ್ತೆ ಅಂತ ನೆಹರು ಅವರು ಹೇಳಿದ್ದಾರೆ. ಅಲಿಪ್ತ ನೀತಿ ಅನುಸರಿಸ್ಕೋತಾ ಇರ್ಬೋದು, ಆದ್ರೆ ಭಾರತದ ಅನುಕೂಲಕ್ಕೆ ತಕ್ಕಂತಹ ಪರಿಸ್ಥಿತಿಗಳಿಗೆ ಮಾತ್ರ ಆದ್ಯತೆ ಕೊಡುತ್ತೆ ಭಾರತ. ಎಲ್ಲೇ ಆಗ್ಲಿ ಅನ್ಯಾಯ ನಡೆದ್ರೆ ಅದನ್ನ ವಿರೋಧಿಸುತ್ತೆ. ಸೊ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಗುರಿಗಳು ಅಥವಾ ಧ್ಯೇಯಗಳು ಆದ್ಮೇಲೆ ನೆಕ್ಸ್ಟ್ ಹೆಡಿಂಗ್, ಭಾರತದ ವಿದೇಶಾಂಗ ನೀತಿಯ ತತ್ವಗಳೇನು ಅಂತ. ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಹೆಡಿಂಗ್ ತತ್ವಗಳು, ಭಾರತದ ವಿದೇಶಾಂಗ ನೀತಿಯ ತತ್ವಗಳು ಅಥವಾ ಲಕ್ಷಣಗಳು ಅಂತ ಬೇಕಾದ್ರೂ ಹೇಳ್ಬೋದು. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಭಾರತ ಸ್ವಾತಂತ್ರ್ಯ ನಂತರ ತನ್ನ ವಿದೇಶಾಂಗ ನೀತಿಯಲ್ಲಿ ಹಲವಾರು ಪ್ರಮುಖ ಲಕ್ಷಣಗಳನ್ನು ಆಧರಿಸಿತು. ಅವುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಒನ್ ಬೈ ಒನ್ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಅಲಿಪ್ತ ನೀತಿ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಅಲಿಪ್ತ ನೀತಿ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧ ಆದ್ಮೇಲೆ ವಿಶ್ವ ಎರಡು ಬಣಗಳಾಗಿ ಒಡೆದಿರುತ್ತೆ. ರಷ್ಯಾದ ಬಣ ಒಂದು, ಅಮೆರಿಕದ ಬಣ ಇನ್ನೊಂದು. ಈ ಎರಡು ಬಣಗಳಿಗೆ ಸೇರದೆ ಇರತಕ್ಕಂತ ನೀತಿನೇ ಅಲಿಪ್ತ ನೀತಿ. ಈ ಅಲಿಪ್ತ ನೀತಿನ ಭಾರತ ಪ್ರಾರಂಭದಲ್ಲಿ ಚಾಚು ತಪ್ಪದೆ ಪಾಲಿಸ್ತಾ ಇತ್ತು, ಹೆಚ್ಚಿನ ಬೆಲೆ ಕೊಡ್ತಾ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ರಷ್ಯಾದ ವಿಘಟನೆ ಆಗೋವರೆಗೂ ಅಲಿಪ್ತ ನೀತಿ ಬಹಳ ಮಹತ್ವ ಪಡೆದಿತ್ತು ಪ್ರಪಂಚದ ರಾಜಕೀಯದಲ್ಲಿ. ಇದಕ್ಕೆ ಅಸ್ಥಿಭಾರ ಹಾಕಿದವರು ಭಾರತದ ಪ್ರಥಮ ಪ್ರಧಾನಿಯಾಗಿದ್ದಂತಹ ನೆಹರು ಅವರು ಅಲಿಪ್ತ ನೀತಿನ. ಆದ್ರೆ ಅಲಿಪ್ತ ನೀತಿ ಬಗ್ಗೆ ಹೇಳ್ತಾ ಅವರು ತಟಸ್ಥ ನೀತಿ ಅಲ್ಲ, ಇದು ನ್ಯೂಟ್ರಲ್ ಪಾಲಿಸಿ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜಗತ್ತಿನ ಆಗು ಹೋಗುಗಳನ್ನ ಕಣ್ಣು ಮುಚ್ಚಿಕೊಂಡು ತನ್ನ ಆಂತರಿಕ ಬೆಳವಣಿಗೆಗೆ ಮಾತ್ರ ಗಮನ ಹರಿಸುವ ತಟಸ್ಥ ನೀತಿ ಅಲ್ಲ ಇದು. ತೆರೆದ ಕಣ್ಣು ಕಿವಿಗಳಿಂದ ಜಗತ್ತಿನ ಆಗು ಹೋಗುಗಳನ್ನ ಕಾಣುತ್ತಾ ಜಗತ್ತಿನಲ್ಲಿ ಎಲ್ಲಾದ್ರೂ ಸರಿ ತೊಂದರೆ ಆದ್ರೆ ಅದನ್ನ ವಿರೋಧಿಸ್ತಕ್ಕಂತಹ ತತ್ವ ಇದು ಅಂತ ಹೇಳ್ತಾರೆ. ಯುದ್ಧ ಕಾಲದ ಹೊರತಾಗಿ ಭಾರತ ತಟಸ್ಥವಾಗಿರೋದಿಲ್ಲ. ಎಲ್ಲಿಯಾದ್ರೂ ಯುದ್ಧ ಆಗುತ್ತದೆ ಅಂದ್ರೆ ನಾವು ತಟಸ್ಥರಾಗ್ತೀವಿ. ಯಾಕೆಂದ್ರೆ ಯುದ್ಧ ಭಯಂಕರ ಪರಿಣಾಮಗಳನ್ನ ಬೀರುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಎಂದು ತಿಳಿದುಕೊಳ್ಳದೆ ನಾವು ರಷ್ಯಾನು ಬೆಂಬಲಿಸೋದಿಲ್ಲ, ಹಾಗೇನೆ ಅಮೆರಿಕವನ್ನು ಬೆಂಬಲಿಸೋದಿಲ್ಲ ಅಂತ ನೆಹರು ಅವರು ಹೇಳಿದ್ದಾರೆ. ಈಗ ಅಲಿಪ್ತ ನೀತಿ ಮಹತ್ವ ಕಳ್ಕೊಂಡಿದೆ ಆಧುನಿಕ ಕಾಲದಲ್ಲಿ 1991ರ ನಂತರ. ಆದ್ರೆ 1991ಕ್ಕಿಂತ ಹಿಂದೆ ಇಡೀ ಪ್ರಪಂಚದಲ್ಲಿ ಅಲಿಪ್ತ ರಾಷ್ಟ್ರಗಳ ನೇತಾರರ ಪಾತ್ರ ಭಾರತ ವಹಿಸ್ತಾ ಇತ್ತು. ಅಮೆರಿಕದ ಗುಂಪಿಗೂ ಸೇರ್ತಾ ಇರ್ಲಿಲ್ಲ, ರಷ್ಯಾದ ಗುಂಪಿಗೂ ಸೇರ್ತಾ ಇರ್ಲಿಲ್ಲ. ಎಲ್ಲಾ ಗುಂಪುಗಳ ಜೊತೆ ಉತ್ತಮ ಬಾಂಧವ್ಯನ ರಷ್ಯಾದ ವಿದೇಶಾಂಗ ನೀತಿ ಹೊಂದಿತ್ತು. ಸೊ ಅಲಿಪ್ತ ನೀತಿ ಆದ್ಮೇಲೆ ಎರಡನೇ ಪ್ರಮುಖ ಲಕ್ಷಣ ಅಥವಾ ತತ್ವ, ಶೀತಲ ಯುದ್ಧಕ್ಕೆ ವಿರೋಧ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅಗೇನ್ಸ್ಟ್ ಕೋಲ್ಡ್ ವಾರ್. ಶೀತಲ ಯುದ್ಧಕ್ಕೆ ವಿರೋಧ. ಶೀತಲ ಯುದ್ಧ ಅಂತ ಹೇಳಿದ್ರೆ ನೇರ ಮುಖಾಮುಖಿ ಯುದ್ಧ ಅಲ್ಲ.
ಇದೊಂದು ಪರೋಕ್ಷ ಮಾನಸಿಕ ಯುದ್ಧ. ಇಟ್ ಈಸ್ ನಾಟ್ ಎ ಡೈರೆಕ್ಟ್ ವಾರ್. ಇಟ್ ಈಸ್ ಅನ್ ಸೈಕಲಾಜಿಕಲ್ ವಾರ್. ಇಟ್ ಈಸ್ ಇಂಡೈರೆಕ್ಟ್ ವಾರ್. ಯುದ್ಧಕ್ಕೋಸ್ಕರ ಪೈಪೋಟಿ ನಡೆಸ್ತಕ್ಕಂಥದ್ದೇ ಶೀತಲ ಯುದ್ಧ. ಒಂದ್ ದೇಶ ಒಂದು ಅಸ್ತ್ರನ ಉತ್ಪಾದನೆ ಮಾಡಿದ್ರೆ ಇನ್ನೊಂದು ದೇಶ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ಪ್ರಬಲ ಅಸ್ತ್ರನ ಉತ್ಪಾದನೆ ಮಾಡೋದು, ಸದಾ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸ್ತಕ್ಕಂಥದ್ದು. ನೇರ ಯುದ್ಧ ಆಗದೆ ಇರಬಹುದು, ಆದ್ರೆ ಯುದ್ಧಕ್ಕೆ ರಾಷ್ಟ್ರಗಳು ಸದಾ ಕಾಲ ಸನ್ನದ್ಧರಾಗಿರ್ತಕ್ಕಂಥ ಸ್ಥಿತಿ, ಇದು ಶೀತಲ ಯುದ್ಧ. ರಾಷ್ಟ್ರಗಳ ನಡುವೆ ನಡೀತಾ ಇರುತ್ತೆ. ಈಗ ಪ್ರಪಂಚದಲ್ಲಿ ಚೀನಾ ಮತ್ತೆ ಅಮೆರಿಕದ ನಡುವೆ ಇದೆ. ಇಡೀ ಪ್ರಪಂಚದ ಆಧಿಪತ್ಯಕ್ಕೋಸ್ಕರ ಚೀನಾನ ಅಮೆರಿಕ ತೆಗಳುತ್ತೆ, ಅಮೆರಿಕನ ಚೀನಾ ತೆಗಳುತ್ತೆ. ಹಾಗೇನೆ ರಷ್ಯಾನು ಅಷ್ಟೇನೆ ಹಿಂದೆ ಬಿದ್ದಿಲ್ಲ, ತಾನು ಕೂಡ ಪ್ರಬಲ ರಾಷ್ಟ್ರ ಅಂತ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಪ್ರಪಂಚದ ಎಲ್ಲಾ ರಾಷ್ಟ್ರಗಳು, ಪ್ರಪಂಚದಲ್ಲಿ ಪ್ರಬಲ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳನ್ನ ದಮನ ಮಾಡ್ಬೇಕನ್ನೋ ಗುರಿ ಹೊಂದಿರುತ್ತವೆ. ಒಳಗಡೆನೆ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ, ದ್ವೇಷದ ಭಾವನೆನ ಹೆಚ್ಚಿಸ್ತಾ ಇರ್ತಾರೆ. ಆದ್ದರಿಂದಲೇ ಈ ಶೀತಲ ಯುದ್ಧಗಳನ್ನ ವಾಸ್ತವಿಕ ಯುದ್ಧಕ್ಕಿಂತಲೂ ಅಪಾಯಕಾರಿ ಅಂತ ನೆಹರು ಅವರು ಬಣ್ಣಿಸಿದ್ದಾರೆ. ಈ ಯುದ್ಧದ ಭಯ ಇದೆಯಲ್ಲ, ಅದ್ ಕೊಡ್ತಕ್ಕಂಥ ಮಾನಸಿಕ ಹಿಂಸೆ ವಾಸ್ತವ ಯುದ್ಧನೂ ಕೊಡೋದಿಲ್ಲ. ಹಾಗಾಗಿ ಭಾರತ ಅಹಿಂಸಾತ್ಮಕ ಶಾಂತಿಯುತ ಪರಿಹಾರಗಳಲ್ಲಿ ಅಚಲ ನಂಬಿಕೆ ಇಟ್ಟಿರುತ್ತೆ. ಯುದ್ಧಕ್ಕೋಸ್ಕರ ಪೈಪೋಟಿನ ಭಾರತ ವಿರೋಧಿಸುತ್ತೆ. ಹಾಗಾಗಿ ಭಾರತದ ವಿದೇಶಾಂಗ ನೀತಿಯ 2ನೇ ಪ್ರಮುಖ ತತ್ವ ಶೀತಲ ಯುದ್ಧಕ್ಕೆ ವಿರುದ್ಧ. It is extremely against to the policy of Cold War. Indian foreign policy doesn't recognize, it doesn't goes with the Cold War. It doesn't support the Cold War because it is more dangerous than natural war, according to Nehru. Next, number 3, ಮೂರನೇ ಪ್ರಮುಖ ತತ್ವ, ವಿದೇಶಾಂಗ ನೀತಿಯ 3ನೇ ಪ್ರಮುಖ ತತ್ವ, ಪಂಚಶೀಲ ತತ್ವ. ಪಂಚಶೀಲ ತತ್ವಗಳನ್ನ ಭಾರತ ಮತ್ತೆ ಚೀನಾ ರಾಷ್ಟ್ರಗಳ ಪ್ರಧಾನಿಗಳು ಸೇರಿ ಈ ತತ್ವಗಳನ್ನ ಜಾರಿ ತರಬೇಕು ಅಂತ ಸಹಿ ಮಾಡ್ತಾರೆ. ಪಂಚಶೀಲ ತತ್ವಗಳು 5 ಪ್ರಮುಖ ತತ್ವಗಳು. ಈ 5 ಪ್ರಮುಖ ತತ್ವಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ 1 by 1 ಬರೀಲೇಬೇಕಾಗುತ್ತೆ. ಪಂಚಶೀಲ ತತ್ವಗಳು ಆಗಿನ ಕಾಲದಲ್ಲಿ ಚೀನಾದ ಪ್ರಧಾನಿಯಾಗಿದ್ದಂತಹ ಚೌ ಎನ್ ಲಾಯ್ ಭಾರತಕ್ಕೆ ಭೇಟಿ ನೀಡಿರ್ತಾರೆ. 1954ರಲ್ಲಿ ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ಭೇಟಿ ನೀಡಿದಾಗ ಅವರು ಮತ್ತು ನೆಹರು ಅವರ ಜೊತೆ ಜಂಟಿ ಘೋಷಣೆಯಲ್ಲಿ ಈ 5 ತತ್ವಗಳನ್ನ ಒಪ್ಕೊಳ್ತಾರೆ. ಅವುಗಳನ್ನೇ ಪಂಚಶೀಲ ತತ್ವಗಳು ಅಂತ ಕರೀತಾರೆ. ನಿಮ್ಗೆ 3rd year BA ನಲ್ಲಿ 5 marks ಕ್ವಶನ್ ಕೇಳ್ತಾನೆ, ಪಂಚಶೀಲ ತತ್ವಗಳು ಅಂತ. 5 marks ಬರುತ್ತೆ. ಈ ತತ್ವಗಳಿಗೆ ಸಹಿ ಮಾಡಿದವರು ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲಾಯ್ 1954ರಲ್ಲಿ. ಯಾವ್ದ್ಯಾವ್ದು 5 ತತ್ವಗಳು 5 ಹೆಡಿಂಗ್ ಬರೆದ್ರೆ ಸಾಕು ನಿಮ್ಗೆ. ಔಟ್ ಆಫ್ 5 ಯು ಕ್ಯಾನ್ ಸ್ಕೋರ್ ಮೋರ್ ದನ್ 4 marks. ಮೊದಲನೇ ತತ್ವ, ರಾಷ್ಟ್ರಗಳ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮ ಅಧಿಕಾರಗಳಿಗೆ ಪರಸ್ಪರ ಮನ್ನಣೆ ಕೊಡೋದು. ರಾಷ್ಟ್ರಗಳ ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಆದ್ಯತೆ ಕೊಡೋದು ಅಂತ. ಮನ್ನಣೆ ಕೊಡೋದು, ಆದ್ಯತೆ ಅಲ್ಲ, ಮನ್ನಣೆ. ರಾಷ್ಟ್ರಗಳ ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯ ಅಧಿಕಾರಗಳಿಗೆ ಪರಸ್ಪರ ಮನ್ನಣೆ ಕೊಡುವುದು ನಂಬರ್ 1. ನಂಬರ್ 2, ಪರಸ್ಪರ ಯುದ್ಧ ಮಾಡದೇ ಇರೋದು. ಮ್ಯೂಚುವಲ್ ಯುದ್ಧ ಮಾಡದೇ ಇರೋದು, ಪರಸ್ಪರ. ನಾವು ಅವ್ರ ಮೇಲೆ ಯುದ್ಧ ಮಾಡಬಾರ್ದು, ಅವ್ರು ನಮ್ಮ ಮೇಲೆ ಯುದ್ಧ ಮಾಡಬಾರ್ದು. ನಂಬರ್ 3, ಸಮಾನತೆ ಮತ್ತು ಪರಸ್ಪರರಿಗೆ ಸಹಾಯ ಮಾಡೋದು. ಸಮಾನತೆ ಹಾಗೂ ಸಹಾಯ 2 ದೇಶಗಳು. ನಂಬರ್ 4, ಶಾಂತಿಯುತ ಸಹಜೀವನ, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್. ನಂಬರ್ 5, ಪರಸ್ಪರ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರೋದು. ಹಸ್ತಕ್ಷೇಪ ಮಾಡದೇ ಇರೋದು ಆಂತರಿಕವಾಗಿ. ನಮ್ಮ ದೇಶದಲ್ಲಿ ಚೀನಾ ಹಸ್ತಕ್ಷೇಪ ಮಾಡೋಂಗಿಲ್ಲ, ಚೀನಾದ ವ್ಯವಹಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ. ಪಂಚಶೀಲ ತತ್ವಗಳು ಅಂದ್ರೆ ಪರಸ್ಪರ 2 ದೇಶಗಳ ನಡುವೆ ಹೇಗಿರ್ಬೇಕು ಸಂಬಂಧ ಅಂತ. ರಾಷ್ಟ್ರಗಳ ಸಮಗ್ರತೆ ಹಾಗೂ ಸಾರ್ವಭೌಮತೆಯನ್ನು ಕಾಪಾಡೋದು ಅಥವಾ ಅದಕ್ಕೆ ಗೌರವ ಕೊಡೋದು, ನಂಬರ್ 1. ನಂಬರ್ 2, ಪರಸ್ಪರ ಯುದ್ಧ ಮಾಡದೇ ಇರೋದು. ನಂಬರ್ 3, ಸಮಾನತೆ ಮತ್ತು ಪರಸ್ಪರರಿಗೆ ಸಹಾಯ ಮಾಡೋದು. ನಂಬರ್ 4, ಶಾಂತಿಯುತ ಸಹಜೀವನ. ನಂಬರ್ 5, ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರೋದು. ಇಷ್ಟು ಪಂಚಶೀಲ ತತ್ವಗಳು, 5 ತತ್ವಗಳು.
ಈ 5 ತತ್ವಗಳನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಎಕ್ಸಾಮ್ ಅಲ್ಲಿ. ಅಂದ್ರೆ ಮೊದಲನೇ ತತ್ವ ಭೂ ಸಮಗ್ರತೆ ಮತ್ತು ರಾಷ್ಟ್ರಗಳ ಪರಮಾಧಿಕಾರಕ್ಕೆ ಗೌರವ ಕೊಡೋದು. ಒಂದ್ ದೇಶ ಇನ್ನೊಂದ್ ದೇಶನ ಆಕ್ರಮಿಸ್ಕೊಳಕ್ ಹೋಗ್ಬಾರ್ದು, ಗೌರವಪೂರ್ಣವಾಗಿ ನೋಡ್ಕೊಳ್ಬೇಕು ಅಂತ. ನಂಬರ್ 2, ಪಂಚಶೀಲ ತತ್ವಗಳನ್ನ ಒಪ್ಕೊಂಡಂತ ದೇಶಗಳು ಪರಸ್ಪರರ ಮೇಲೆ ಯುದ್ಧ ಮಾಡೋಂಗಿಲ್ಲ, ಪರಸ್ಪರರು ಯುದ್ಧ ಮಾಡೋಂಗಿಲ್ಲ. ನೆಕ್ಸ್ಟ್, ಪರಸ್ಪರ ಸಮಾನತೆ ಹಾಗೂ ಸಹಾಯ ಮಾಡೋದು, ಸಮಾನರಾಗಿರೋದು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು. ಆಮೇಲೆ 4ನೇದಾಗಿ ಶಾಂತಿಯುತ ಸಹಜೀವನ, ಶಾಂತಿಯಲ್ಲಿ ನಂಬಿಕೆ ಇಡೋದು, ಸಹಜೀವನ ಮಾಡ್ತಾರೆ. ಶಾಂತಿಯುತ ಸಹಜೀವನಕ್ಕೆ ಹೆಚ್ಚಿನ ಬೆಲೆ ಕೊಡೋದು, ನಾವು ಬದುಕೋದು, ಇನ್ನೊಬ್ಬರಿಗೂ ಬದುಕೋದಕ್ ಬಿಡೋದು. ನೆಕ್ಸ್ಟ್ 5ನೇ ತತ್ವ, ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರೋದು. ಆಂತರಿಕ ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡೋಂಗಿಲ್ಲ. ಭಾರತದಲ್ಲಿ ಚೀನಾ ಹಸ್ತಕ್ಷೇಪ ಮಾಡೋಂಗಿಲ್ಲ, ಚೀನಾದ ವ್ಯವಹಾರಗಳಲ್ಲಿ ಭಾರತ ಹಸ್ತಕ್ಷೇಪ ಮಾಡೋಂಗಿಲ್ಲ. ಇಷ್ಟು 5 ತತ್ವಗಳು ಪ್ರಮುಖ 3ನೇ ಪ್ರಮುಖ ಲಕ್ಷಣಗಳಲ್ಲಿ ನೀವು ಬರಿಬೇಕಾಗುತ್ತೆ. 2ನೇ ಪ್ರಮುಖ ತತ್ವ ಶೀತಲ ಯುದ್ಧಕ್ಕೆ ವಿರುದ್ಧ, ಮೊದಲನೇ ಪ್ರಮುಖ ತತ್ವ ಅಲಿಪ್ತ ನೀತಿ, 3ನೇ ತತ್ವ ಪಂಚಶೀಲ. 4ನೇದು ಪಂಚಶೀಲ ಆದ್ಮೇಲೆ ವರ್ಣ ದ್ವೇಷ ನೀತಿನ ವಿರೋಧಿಸುತ್ತೆ, ವರ್ಣ ಭೇದ ನೀತಿನ ವಿರೋಧಿಸೋದು. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅಗೇನ್ಸ್ಟ್ ಟು ರೇಷಿಯಲ್ ಡಿಸ್ಕ್ರಿಮಿನೇಷನ್. ವರ್ಣ ಭೇದ ನೀತಿಯನ್ನ ಭಾರತ ವಿರೋಧಿಸುತ್ತೆ. ಮನುಷ್ಯರ ಬಣ್ಣ, ಬುಡಕಟ್ಟು, ಜಾತಿಗಳ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನ ವರ್ಣ ದ್ವೇಷ ಅಂತ ಕರೀತಾರೆ, ವರ್ಣ ಭೇದ. ಬಿಳಿಯರು ಕರಿಯರು, ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳು, ಮುಖ್ಯವಾಗಿ ಅಮೆರಿಕ, ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಇವರೆಲ್ಲರೂ ಬಿಳಿಯರು. ಆಫ್ರಿಕಾ ಮತ್ತೆ ಏಷ್ಯಾದ ಜನಗಳು ಕರಿಯರು ಅವರ ದೃಷ್ಟಿನಲ್ಲಿ. ಅವರ ಪ್ರಕಾರ ಬಿಳಿಯರು ಶ್ರೇಷ್ಠ, ಭಾರತ, ಏಷ್ಯಾದವರು, ಆಫ್ರಿಕಾದವರು ಶ್ರೇಷ್ಠರಲ್ಲ. ಬಟ್ ಈ ಭಾವನೆನ ಭಾರತ ವಿರೋಧಿಸುತ್ತೆ. ಯಾಕೆಂದ್ರೆ ಬ್ರಿಟಿಷರು ಇದರ ಆಧಾರದ ಮೇಲೆ ಭಾರತೀಯರನ್ನ ಸಾಕಷ್ಟು ಶೋಷಣೆ ಮಾಡಿರ್ತಾರೆ. ಹಾಗಾಗಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಈ ವರ್ಣ ಭೇದ ನೀತಿ ಪಾಲಿಸೋದನ್ನ ಭಾರತ ವಿರೋಧಿಸುತ್ತೆ. ಎಲ್ಲ ಜನಾಂಗ ಒಂದೇ, ಆ ಬಣ್ಣ ಯಾವುದೇ ಆಗಿರ್ಬಹುದು, ಯಾವುದೇ ಬುಡಕಟ್ಟಾಗಿರ್ಬಹುದು, ಎಲ್ಲ ಜನರಿಗೂ ಸ್ವತಂತ್ರ ಇರ್ಬೇಕಂತ ಭಾರತದ ವಿದೇಶಾಂಗ ನೀತಿ ಬಯಸುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, ವಿಶ್ವಸಂಸ್ಥೆಯಲ್ಲಿ ಅಚಲ ನಂಬಿಕೆ ಇಟ್ಟಿದೆ ಭಾರತದ ವಿದೇಶಾಂಗ ನೀತಿ. ಸ್ಟ್ರಾಂಗ್ ಫೇತ್ ಬಿಲೀಫ್ ಇನ್ UNO. ಭಾರತದ ವಿದೇಶಾಂಗ ನೀತಿ ವಿಶೇಷ ನಂಬಿಕೆನ ಹೊಂದಿದೆ. ಅಂದ್ರೆ ವಿಶ್ವಸಂಸ್ಥೆ ಇರಬೇಕು, ಅದು ಇಡೀ ಪ್ರಪಂಚನ ಕಾಪಾಡೋ ಜವಾಬ್ದಾರಿ ಹೊಂದಿರಬೇಕು ಅನ್ನೋದ್ರಲ್ಲಿ ಭಾರತನೂ ಕೂಡ ನಂಬಿಕೆ ಇಟ್ಟಿದೆ. ಅದಕ್ಕೋಸ್ಕರನೇ ಭಾರತ ಪಾಕಿಸ್ತಾನದ ನಡುವಿನ ಜಮ್ಮು ಕಾಶ್ಮೀರದ ವಿವಾದ, ಕಾಶ್ಮೀರ ವಿವಾದ ಏನಿದೆಯೋ ಅದನ್ನ 1948ರಲ್ಲೇ ಭಾರತ ವಿಶ್ವಸಂಸ್ಥೆಗೆ ವಿವಾದನ ತೆಗೆದುಕೊಂಡು ಹೋಗಿದೆ ಬಗೆಹರಿಸೋದಕ್ಕೋಸ್ಕರ. ಆದ್ರೆ ಇದುವರೆಗೂ ಆ ಸಮಸ್ಯೆ ಬಗೆಹರಿದಿಲ್ಲ. ನೆಕ್ಸ್ಟ್ 6ನೇ ಪ್ರಮುಖ ತತ್ವ ಅಥವಾ ಲಕ್ಷಣ, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಬಗ್ಗೆ ವಿಶೇಷ ಆಸಕ್ತಿ ನಮ್ಮ ವಿದೇಶಾಂಗ ನೀತಿ ಹೊಂದಿದೆ, ಭಾರತದ ವಿದೇಶಾಂಗ ನೀತಿ. ಯಾಕೆಂದ್ರೆ ಏಷ್ಯಾ ಮತ್ತು ಆಫ್ರಿಕಾದ ಬಹುತೇಕ ರಾಷ್ಟ್ರಗಳು ಭಾರತದ ರೀತಿಯಲ್ಲೇ ಬಡ ರಾಷ್ಟ್ರಗಳಾಗಿವೆ. ಭಾರತ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆಯೋ ಆ ಎಲ್ಲಾ ಸಮಸ್ಯೆಗಳನ್ನ ಏಷ್ಯಾದ ಇತರೆ ರಾಷ್ಟ್ರಗಳು ಅನುಭವಿಸ್ತಾ ಇವೆ, ಆಫ್ರಿಕಾದ ರಾಷ್ಟ್ರಗಳು ಅನುಭವಿಸ್ತಾ ಇವೆ. ಹಾಗಾಗಿ ಅವುಗಳ ಜೊತೆಗೆ ಸಹಾನುಭೂತಿನ ಭಾರತ ಹೊಂದಿದೆ. ಅಂದ್ರೆ ಹೆಚ್ಚಿನ ಆಸಕ್ತಿ ಭಾರತದ ವಿದೇಶಾಂಗ ನೀತಿಯಲ್ಲಿ ಯಾವ್ಯಾವ ದೇಶಗಳಿಗೆ ಅಂತ ಹೇಳಿದ್ರೆ ಏಷ್ಯಾ ಖಂಡದ ದೇಶಗಳು ಮತ್ತು ಆಫ್ರಿಕಾ ಖಂಡದ ದೇಶಗಳು. ಈ ಎರಡೂ ಖಂಡಗಳ ದೇಶಗಳನ್ನ ಬ್ರಿಟಿಷರು ಸಾಕಷ್ಟು ಶೋಷಣೆ ಮಾಡಿ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗಿದ್ರು, ಅನ್ಯಾಯ ಮಾಡಿದ್ರು. ಅದನ್ನ ವಿರೋಧಿಸುತ್ತೆ ಭಾರತ. ಹಾಗಾಗಿ ಏಷ್ಯಾ ಮತ್ತು ಆಫ್ರಿಕಾದ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ವಿಭಜಿತ ರಾಷ್ಟ್ರಗಳ ವಿಷಯದಲ್ಲಿ ಸಹಾನುಭೂತಿ ತೋರಿಸುತ್ತೆ. ವಿಭಜಿತ ದೇಶಗಳ ವಿಭಜನೆ ಆದ್ರೆ ಅವುಗಳ ಸಂಕಷ್ಟಕ್ಕೆ ಭಾರತದ ವಿದೇಶಾಂಗ ನೀತಿ ನೆರವಾಗುತ್ತೆ. ಯಾಕೆಂದ್ರೆ ಭಾರತ ಕೂಡ ವಿಭಜನೆ ಆಗಿದೆ, ವಿಭಜನೆಯ ನೋವು ಭಾರತಕ್ಕೆ ಗೊತ್ತಿದೆ. ಭಾರತ ಮತ್ತೆ ಪಾಕಿಸ್ತಾನ ಅಂತ ವಿಭಜನೆ ಆದಾಗ ಎಷ್ಟು ಸಾವು, ನೋವು, ಅನ್ಯಾಯ, ದುಷ್ಪರಿಣಾಮಗಳು ಎದುರಿಸ್ತು. ಸೊ ಈ ತರ ಪ್ರಪಂಚದಲ್ಲಿ ಎಲ್ಲಾದ್ರೂ ದೇಶಗಳು ವಿಭಜನೆ ಆದ್ರೆ ಆ ದೇಶಗಳ ಜೊತೆಗೆ ಸಹಾನುಭೂತಿನ ತೋರಿಸುತ್ತೆ, ನೆರವನ್ನ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 8, 8ನೇ ಪ್ರಮುಖ ಲಕ್ಷಣ, ಕಾಮನ್ವೆಲ್ತ್ಗೆ ಭಾರತ ಮೊದಲಿಂದಲೂ ಬೆಂಬಲ ಕೊಡ್ತಾ ಬಂದಿದೆ. ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಬೆಂಬಲ ಕೊಡೋದು ಹೆಡಿಂಗ್ ಇದು. ಇಂಡಿಯಾ ಸಪೋರ್ಟ್ಸ್ ಕಾಮನ್ವೆಲ್ತ್ ಗ್ರೂಪ್ ಆಫ್ ಕಂಟ್ರೀಸ್. ಇಂಡಿಯನ್ ಫಾರಿನ್ ಪಾಲಿಸಿ ಸಪೋರ್ಟ್ಸ್.
ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳಿದ್ರೆ ಬ್ರಿಟಿಷರ ಹಿಡಿತದಲ್ಲಿದ್ದಂತ ದೇಶಗಳು ಸ್ವತಂತ್ರ ಪಡೆದ್ಮೇಲೆ ತಾವೆಲ್ಲ ಒಂದು ಒಕ್ಕೂಟ ಮಾಡ್ಕೊಂಡಿವೆ.